ಗುಳ್ಳನ್ ಫ್ರೆಂಡ್ಸ್ಗಳು, ಇವ್ರಿಗೆ ಎನಿಮಿಗಳು ಅವರೆಲ್ಲ. ಭಾಳ ಚೆನ್ನಾಗಿದೆ ಅದು. ಯಾವಾಗ ನೋಡೋ ಅವ್ರು ಭಂಗಿ ಹೊಡಿತಾ ಇರ್ತಾರೆ. ಭಂಗಿ ಯಾಸೇದ ಬೇಕಣ್ಣ, ಅದರಲ್ಲಿ ಗುಂಗಿ ಇದೆ ನೋಡಣ್ಣ ಅಂದ್ಬಿಟ್ಟು ಭಂಗಿ ಯಾಸೇದಣ್ಣ ಅಂತ ಕೊಟ್ಟರೆ ಇನ್ನೊಬ್ಬ ತೊಗೊಂಡಿದ್ದೇನೆ ಭಂಗಿನ ತೊಗೊಂಡ್ಬಿಟ್ಟು ಅವನು ಎಳೆದ್ಬಿಟ್ಟು ಹೇಳವ. ಇದು ಭಾಳ ಅವ್ರ ಇಂಟ್ರಡಕ್ಷನ್ಗಳು ಭಾಳ ಮಜಾ ಇದೆ. ತೊಟ್ಕೊಂತ ಜಿನುಗ್ತಾ ಇರುತ್ತೆ. ಆ ನೀರು ಜಿನುಗ್ತಿರೋದು ಜಾಸ್ತಿ ಆಗುತ್ತೆ, ಅಂತ ಜಾಸ್ತಿ ಬರುತ್ತೆ, ಆಮೇಲೆ ಇನ್ನೂ ಜಾಸ್ತಿ ಬರುತ್ತೆ, ಇನ್ನೂ ಜಾಸ್ತಿ ಬರುತ್ತೆ. ಈ ಥರದ್ದನ್ನು ಸೀನ್ಗಳನ್ನು ಹೇಳ್ತಿರುವಾಗ ಮಧ್ಯದಲ್ಲಿ ತೋರಿಸಿ ಯಾಕೆ ತೋರಿಸ್ತಾ ಇದ್ದಾನೆ ಅಂತ ಅನ್ಕೋಬೇಕು ಜನ. ಆಮೇಲೆ ಕೊನೆಗೆ ಗೊತ್ತಾಗುತ್ತೆ, ಅಯ್ಯಯ್ಯೋ ಡ್ಯಾಮ್ದು ಅಂತ ನೀರು ಹೊಡ್ಕೊಂಡು ಬರ್ತಾ ಇದೆ ಅಂತ. ಆಮೇಲೆ ಡ್ಯಾಮ್ ಹೊಡೆದೋಗುತ್ತೆ. ಅಣ್ಣ ತಮ್ಮಂದ್ರಿಬ್ಬರು ಬೇರೆ ಆಗೋ ಸಂದರ್ಭ ಬಂದ್ಬಿಡ್ತು. ಬೇರೆ ಆಗೋ ಸಂದರ್ಭ ಬಂತು. ಇದ್ದಕ್ಕಿದ್ದಂಗೆ ತಮ್ಮ ಅವರು ಚೆನ್ನೈ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ರು. ಬೆಂಗಳೂರಿಗೆ ಬಂದಾಗ ಅವ್ರ ಸ್ನೇಹಿತರು ಎಲ್ಲ ಇದ್ದರು. ಅವರೆಲ್ಲ ಕೊಂಚ ಸಹಾಯ ಮಾಡಿ ಅವ್ರಿಗೆ ಮನೆ ಎಲ್ಲ ಮಾಡಿಕೊಟ್ಟು ಅವ್ರು ಸುಮ್ಮನೆ ಯಾಕಿರಬೇಕು, ಬೇಡ. ಬಟ್ ಏನಾಯಿತು ಅಂದರೆ ಇವು ಇಲ್ಲಿ ಬಂದು ಭಾಳ ವರ್ಷಗಳಾಯಿತು, ಕೆಲವು ವರ್ಷ ಆಗಿರ್ಬೇಕು, ಒಂದು 2-3 ವರ್ಷ ಆಯಿತು. ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೇನೆ. ಕತೆ ಹುಡುಕ್ತರು ಯಾರು ಮಾಡಬೇಕು ಅಂತ. ಇವು ಚಂದೂಲಾಲ್ ಜೈನು, ವರದರಾಜ್ ಅವರು, ಆಮೇಲೆ ವೀರಸ್ವಾಮಿಗಳು, ಆಮೇಲೆ ಸಿದ್ಲಿಗಣ್ಣ, ಈ 4 ಜನ ಸೇರಿ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋದು ಅಂದ್ಬಿಟ್ಟು ಕತೆ ಹುಡುಕಿದ್ರು. ಕತೆನ ಗೋರೂರು ರಾಮಸ್ವಾಮಿ ಹೆಂಗಾರವರ ವಯ್ಯಾರೆ ಅನ್ನೋ ಚಿತ್ರದಲ್ಲಿ ಭೂತಾಯನ ಮಗ ಅಯ್ಯು ಅಂತ ಒಂದು ಚಿಕ್ಕ ಕತೆ, 4 ಪೇಜ್ 5 ಪೇಜ್ ಕತೆ, ಇದನ್ನ ಡೆವಲಪ್ ಮಾಡಿದ್ರು ಉದಯ್ ಶಂಕರ್. ಇವರೆಲ್ಲ ಕೂತ್ಕೊಂಡು ಡೆವಲಪ್ ಮಾಡಿದ್ರು. ಕತೆ ಅದ್ಧೂರಿಯಾಗಿ ಬಂತು. ಎಲ್ಲ ಹೊಸಬರನ್ನೇ ಇಟ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡ್ರು. ಅದರಲ್ಲಿ ಲೋಕೇಶ್ ಒಂದು ಪಾತ್ರ, ಆಮೇಲೆ ವಿಷ್ಣುವರ್ಧನ್ ಅವ್ರದ್ದು ಒಂದು ಒಳ್ಳೆ ಪಾತ್ರ. ಬಹುಶಃ ವಿಷ್ಣುವರ್ಧನ್ ಅವ್ರಿಗೆ ಇದು ನನ್ನ ತಿಳಿದ ಮಟ್ಟಿಗೆ 4ನೇ ಪಿಕ್ಚರು 5ನೇ ಪಿಕ್ಚರು ಇರಬೇಕಿದು. ಆಮೇಲೆ ಲೋಕೇಶು, MP ಶಂಕರ್ದು ಬಹಳ ಒಳ್ಳೆ ರೋಲು, ಭೂತಯ್ಯ ಅಂತ. ಭೂತ ಅಂದರೆ ಅವನು ಆ ಪರ್ಸ್ನಾಲಿಟಿ ಇರೋದು, ಅದು ಹೆಸರಿಗೆ ತಕ್ಕಾಗಿ ಅವ್ರು ಭೂತಯ್ಯ. ಇವನು MP ಶಂಕರ್ ಮಗ, ಭೂತಯ್ಯನ ಮಗ, ಅವನು ಅಯ್ಯು ಅಂತ. ಅದು ಲೋಕೇಶ್ ಅವರು. ಆಮೇಲೆ ಅವರು ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಕನ್ಸೀವ್ ಮಾಡಿದ್ರು ಅಂತ ಹೇಳಿದ್ರೆ, ಭೂತಯ್ಯನ ಮನೆ ಎದುರುಗಡೆನೆ, ಭೂತಯ್ಯನ ಮಗ ಎದುರುಗಡೆನೆ ಗುಳ್ಳನ ಮನೆ. ಗುಳ್ಳ ಅಂತ ಹೇಳಿದ್ರೆ ಅಯ್ಯು ಮನೆ. ಅವನ ನೀವು ಕಿಟಕಿಯಿಂದ ಕ್ಯಾಮ್ರಾ ಇಟ್ಟರೆ ಇವನು ಕಿಟಕಿಯಲ್ಲಿ ಇವನಿರೋದು ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮನೆ ಕಟ್ಟಿರೋದು. ಅದು ಕಳಸಾಪುರದಲ್ಲಿ ಇವನ ಮನೆ, ದೊಡ್ಡ ಮನೆ ಇದು ಭೂತಯ್ಯಂದು. ಎದುರುಗಡೆ ಗುಳ್ಳಂದು ದೇವಯ್ಯ ಅಂತ, ದೇವಯ್ಯನ ಮಗ ಗುಳ್ಳ ಅಂತ. ದೇವಯ್ಯ ತುಂಬ ಪ್ರಾಂಪ್ಟ್ ಆಗಿರೋ ವ್ಯಕ್ತಿ. ಇವನು ಎಲ್ಲ ಊರಲ್ಲಿರೋರ ಪತ್ರ ಗಿತ್ರ ಎಲ್ಲ ತೊಗೊಂಡು ದುಡ್ಡು ಕೊಟ್ಟು ಇದು ಕೆಟ್ಟ ಆಸಾಮಿ ಇವರು. ಸೊ ಆಮೇಲೆ ಡೈರೆಕ್ಟ್ ಕನ್ಸ್ಯೂಮ್ ಏನು ಅಂತ ಹೇಳಿದ್ರೆ, ಇಲ್ಲಿಂದ ಅದು ಶಾಟ್ ಕಾಣಬೇಕು, ಅವ್ರ ಮನೆಯಿಂದ ಈ ಶಾಟ್ ಕಾಣಬೇಕು. ಇದನ್ನು ಹಾಗೆ ಪ್ಲ್ಯಾನ್ ಮಾಡಿ ತೆಗೆದು ಆಮೇಲೆ ಕಟ್ಟಿರೋದು ಇದು. ಯಾಕೆಂದರೆ ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂತಿಮ ಘಟ್ಟದಲ್ಲಿ ಈ ಭೂತಯ್ಯನ ಮನೆ ಸುಟ್ಟೋಗುತ್ತೆ. ಆ ಸುಡಬೇಕಾದ್ರೆ ಆ್ಯಕ್ಚುಲಿ ಮನೆಯೇ ಸುಡ್ತೀವಿ ಅಲ್ಲಿ. ಸೊ ಇವೆಲ್ಲ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೆಟ್ ಹಾಕ್ಕೊಂಡು ಶೂಟಿಂಗ್ ಎಲ್ಲ ಮಾಡಿದ್ರು. ತುಂಬ ಅದ್ಧೂರಿಯಾಗಿ ಬಂತು. ಇದು ಗಂಧದ ಗುಡಿ ಆದಮೇಲೆ ಬಂದಿತ್ತು. ಸೊ ಪಿಕ್ಚರು ಕೂಡ ಇದು ಭೂತಯ್ಯನ ಮಗ ಅಯ್ಯು ತುಂಬ ಅದ್ಧೂರಿಯಾಗಿ ಬಂತು, ನ್ಯಾಚುರಲ್ ಆಗಿತ್ತು. ಆಮೇಲೆ ಅಲ್ಲಿ ಇವನು ಈ ಭೂತಯ್ಯನ ಮಗ ಎದುರುಗಡೆ ಮನೆ ಹೇಳ್ದಲ್ಲ, ಅವ್ರದ್ದೇನು ಅಂದರೆ ಈ ಗಾಣದಲ್ಲಿ ಎಣ್ಣೆ ತೆಗೆಯೋದು, ಆ ಥರದ್ದು ಒಂದು ತಂದು ಅಲ್ಲಿ ಇಟ್ಟು ಆ ಗಾಣದ್ದೆಲ್ಲ ಮಾಡಿ. ಆಮೇಲೆ ಇನ್ನೊಂದು, ಒಳ್ಳೆ ವ್ಯಕ್ತಿಗಳಿಗೆ ಅವನು ಸತ್ತಾಗ ಸಹಸ್ರಾರು ಜನ ಬರ್ತಾರೆ. ಅದೇ ಒಬ್ಬ ಮೋಸ ಮಾಡಿದವನಿಗೆ ಅವನು ಸಾಯ್ತಾನೆ ಅಂದರೆ ಹೆಣ ಹೊರಕ್ಕೂ 4 ಜನ ಇರಲ್ಲ. ಇದು ಬಹಳ ಅಚ್ಚುಕಟ್ಟಾಗಿ ತೆಗೆದಿದ್ದೀವಿ ನಾವು. ಇಲ್ಲಿ ಜನಗಳು ನುಗ್ಗುಲು, ಅಲ್ಲಿ ಹೆಣ ಹೊರಕ್ಕಿರೋದಿಲ್ಲ, ಗಾಡೀಲಿ ಹಾಕ್ಕೊಂಡು ಹೋಗೋದು, ಗಾಡೀಲಿ ಹೋಗೋದು. ಇದು ಭಾಳ ಚೆನ್ನಾಗಿ ಬಂತು. ಕೊನೆಯದು ಕ್ಲೈಮ್ಯಾಕ್ಸ್ ಇದೆಯಲ್ಲ, ಕ್ಲೈಮ್ಯಾಕ್ಸ್ ಇಟ್ ಸೆಲ್ಫ್ ಈಸ್ ದಿ ಕ್ಲೈಮ್ಯಾಕ್ಸ್. ಅದು ಅದು ಬರ್ದಿರೋದು ಹಂಗಿತ್ತು, ಡ್ಯಾಮ್ ಹೊಡ್ಕೊಂಡು ಬರೋದು ಅಂತ ಇತ್ತದು. ಬಟ್ ಅದನ್ನು ತೆಗೆದಿರೋ ರೀತಿ ಇದೆಲ್ಲ ಇದೆಯಲ್ಲ, ಅದು ಡೈರೆಕ್ಟ್ರಿಗೆ ಹ್ಯಾಂಡ್ಸ್ ಆಫ್. ನಮ್ಮ ಗುರುಗಳಿಗೆ ಜೊತೆಗೆಲ್ಲ ವರದಪ್ಪ ಅವರೆಲ್ಲ ಇರ್ತಿದ್ರು. ವರದಪ್ಪ ಅವ್ರಿಗೆ ಬಲಗೈ, ಅವ್ರಿಗೆ ಎಲ್ಲದಕ್ಕೂ ಕೂಡ ತೆಗಿಯೋದಕ್ಕಾಗಲಿ ಇದು ಮಾಡೋದಕ್ಕಾಗಲಿ ಗೊತ್ತಾಗ್ತಾ ಇರಲಿಲ್ಲ.
ಬಟ್ ಬಲಗೈಯವರು ಅವ್ರಿಗೆ ವರ್ಧಪ್ಪ. ಕ್ಯಾಮ್ರಾ ವರ್ಕ್ ಇಂಪಾರ್ಟೆಂಟ್. ಕ್ಯಾಮ್ರಾ ವರ್ಕ್ ಮಾತಾಡೋ ಹಾಗಿಲ್ಲ, ಯಾಕೆಂದರೆ ಎಸ್ಪೆಷಲಿ ಕೊನೆಯಲ್ಲಿ ಗುಳ್ಳ ಹೋಗ್ಬಿಟ್ಟು ನೀರಲ್ಲಿ ಹೋಗಿ ಬಿದ್ದು ಅದು ದೂರಿ ಅದು ಎಷ್ಟು ದಿವಸ ತೆಗೆದಿದ್ದೀವೋ ಏನು ಕತೆನೋ. ಮೊದಲು ಒಂದು 2-3 ದಿವಸ ತೆಗೆದು ಅಲ್ಲಿ ತಲಕಾಡಲ್ಲಿ 2-3 ದಿವಸ ತೆಗೆದ್ರೆ ಏನು ಪರ್ಸೆ ಅಂತೀವಲ್ಲ ಬೋಟು, ಆ ಬೋಟಲ್ಲಿ ತೆಗೆದು ಸ್ವಲ್ಪ ದೂರ ಬಂತು ಅಂದರೆ ಆ ಬೋಟನ್ನ ಅದು ಬರಬೇಕಲ್ಲ, ಅದು ಹಗ್ಗ ಕಟ್ಬಿಟ್ಟು ಎಳೆದ್ರೆ ಆ ಹಗ್ಗ ಎಲ್ಲ ಕಾಣಿಸ್ಬಿಡೋದು. ಸೊ ಎಷ್ಟು ಅಂತ ಮಾಡೋಕ್ಕಾಗತ್ತೆ, ಏನು ಬರ್ತಾನೆ ಇರಲಿಲ್ಲ 3 ದಿವಸ, ಏನೂ ಇಲ್ಲ, ಎಲ್ಲ ಅದೇನೆ ಸರಿ ಬರಲಿಲ್ಲ. ಆಮೇಲೆ ಏನು ಮಾಡಿದ್ರು, ಸರಿ ಒಂದು ಬೋಟ್ ತಂದ್ಬಿಟ್ಟು, ಬೋಟ್ ಅಂದರೆ ಮೆಕ್ಯಾನೈಸ್ಡ್ ಬೋಟ್, ಆ ಬೋಟ್ ತಂದು ಬೋಟ್ ಇದಕ್ಕೆ ಕಟ್ಟಿ ಎಲ್ಲ ಮಾಡಬೇಕು ಅಂತ ಮಾಡಿ KRSಗೆ ಹೋಗಿ ಚಂದ್ರಲಾಲ್ ಜೈನು ಅಲ್ಲಿ ಡೈರೆಕ್ಟ್ರು ಯಾರನ್ನೋ ಹಿಡಿದು ಬೋಟ್ ತೊಗೊಂಬಂತು, ಸ್ಟೀಮ್ ಬೋಟು. ಆ ಬೋಟ್ ತಂದು ಆಮೇಲೆ ಇದಕ್ಕೆ ಯಾವುದು ಈ ದೋಣಿ ಇದೆಯಲ್ಲ, ಹರಗಲು ಅಂತೀವಲ್ಲ, ಆ ಹರಗಲು ಅದನ್ನು ಕಟ್ಟಿದ್ದಾಯಿತು ಬೋಟ್ಗೆ, ಸ್ಟೀಮ್ ಬೋಟ್ಗೆ ಕಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಬೋಟಲ್ಲಿ ಕೂತ್ಕೊಂಡಾಗ ಒಂದಿಷ್ಟು ವೆಯ್ಟ್ ಹಾಕಿದ್ರೇ ಆ ಬೋಟು ನೀರಲ್ಲಿ ಮುಳುಗ್ದಂಗಿರುತ್ತೆ, ಸ್ವಲ್ಪ ಅದಕ್ಕೋಸ್ಕರ ಏನು ಮಾಡ್ತು ಅಂದರೆ ಇದಕ್ಕೆ ಬೋಟ್ಗೆ ಒಂದಿಷ್ಟು ವೆಯ್ಟ್ ಹಾಕಿ ಕಲ್ಲುಗಳೆಲ್ಲ, ಎಷ್ಟು ಇವ್ರು 3 ಜನ ಇದ್ರಲ್ಲ, ಅದು ವೆಯ್ಟ್ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ನೀರೊಳಗೆ ಹೋಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಹಗ್ಗ ಅದಕ್ಕೆ ಕಟ್ಟಿದ್ದು ಹಗ್ಗ ಏನೋ ಅದು ನೀರುಗಳಿಗೆ ಹೊರಟೋಗುತ್ತೆ. ಸೊ ಏನಿದ್ರು ಕೂಡ ಒಂದು 25-30 ಅಡಿ ಹಗ್ಗ ನೀರಲ್ಲೇ ಇರುತ್ತೆ, ಕಾಣಿಸ್ತಾನೆ ಇರಲಿಲ್ಲ. ಇದನ್ನ ಕಂಡುಹಿಡಿಯೋಕೆ 3 ದಿವಸ ಆಯಿತು. ಇಲ್ಲ, ಎಲ್ಲರೂ ಪರಿಶ್ರಮನೂ ಇದೆ ಅದರಲ್ಲಿ. ರಾಜಾರಾಮ ಅವ್ರ ಕ್ಯಾಮ್ರಾದಲ್ಲಿ ಹಗ್ಗ ಕಾಣದೇ ಇದ್ದಂಗೆ ನೋಡ್ಕೋಬೇಕು. ಸೊ ಆ ಥರ ಹಗ್ಗ ಕಾಣದೇ ಇದ್ದಂಗೆ ಮಾಡಿ ಬೋಟ್ ಎಳ್ಕೊಂಡು ಹೋಗುತ್ತೆ. ಎಳ್ಕೊಂಡು ಹೋದರೆ ಇದ್ರಲ್ಲಿ 3 ಜನ ಕೂತಿರ್ತಾರೆ, ಅದು ಹೋಗೋದು ಡಿಫ್ರೆಂಟ್ ಲೊಕೇಶನಲ್ಲೆಲ್ಲ ತೆಗೆದಿದ್ದೀವಿ. ಸೊ ಇದು ಆಮೇಲೆ ಇದಕ್ಕೆ ಸೇಫ್ಟಿ ಏನಿತ್ತು ನೀರಲ್ಲಿ ಆಟಿಸ್ಕೊಂಡಿದ್ದಾಗ ಏನಂದರೆ, ಸ್ವಲ್ಪ ಆ ಕಡೆ ಈ ಕಡೆ ಒಂದು 25-30 ಅಡಿ ಈ ಕಡೆ ಆ ಕಡೆ ಎಲ್ಲ ಕೆಲವರು ನಮ್ಮ ಪ್ರೊಡಕ್ಷನ್ ಅವರೇ ಇರೋರು, ಸ್ವಿಮ್ಮರ್ಸ್ ಅಂತೆಲ್ಲ ಗೊತ್ತಿದ್ದವರು, ಏನು ಹೋಗಿ ಹೇಳ್ಕೊಂಬರಕ್ಕೆ. ಸೊ ಆ ಥರ ಇತ್ತು. ಟ್ಯಾಂಕಾರ್ಡ್ ಏನೂ ಆಗಲಿಲ್ಲ. ಎಷ್ಟು ಆಳ ಅಲ್ಲಿ? ಆಳ ಇತ್ತು ಓಯಯ್ಯ, ಕಾವೇರಿ. ನಾವೇನು ಮಾಡ್ತೀವಿ ಅಂದರೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೆ ತೊಗೊಂಡು ಹೋಗೋದು. ತುಂಬ ಆಳ ಇತ್ತು ಅಂದರೆ ಕರ್ಕೊಂಡು ಹೋಗಲ್ಲ. ಸೊ ಎಲ್ಲಿವರೆಗೂ ಅದಕ್ಕೊಂದು ಕೊಂಚ ಈಜು ಬರೋರು ಅವರು ಇವರೆಲ್ಲ ಇರೋರು, ಅದೆಲ್ಲನೂ ತುಂಬ ಅಚ್ಚುಕಟ್ಟಾಗಾಯಿತು. ಇದಕ್ಕಂತ ಇನ್ನೂ ಭಾಳ ಹೆಚ್ಚಾಗಿ ಅಂತ ಹೇಳಿದ್ರೆ, ಇವ್ರ ಇವ್ರದ್ದು ಫಾರಮ್ ಹೌಸ್ ಇರುತ್ತೆ, ಇದು ನದಿ ಮಧ್ಯದಲ್ಲಿ, ನದಿದ ಮಧ್ಯ ಅಲ್ಲಿ ಈ ಡ್ಯಾಮ್ ಹೊಡ್ಕೊಂಡು ಬಂದ್ಬಿಡುತ್ತೆ. ಆ ಡ್ಯಾಮ್ ಹೊಡ್ಕೊಂಬರೋ ಕಲ್ಪನೆ ಇದೆಯಲ್ಲ, ಎಕ್ಸ್ಟ್ರಾಡನರಿ ಕಲ್ಪನೆ ಅದು. ಹ್ಯಾಂಡ್ಸ್ ಆಫ್ ಟು ನಮ್ಮ ಡೈರೆಕ್ಟರ್ ಸಿದ್ಲಿಂಗಯ್ಯ. ನಮ್ಮ ಗುರುಗಳನ್ನ ನಾವು ನೆನೆಸ್ಕೋಬೇಕು. ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ಎಲ್ಲನೂ. ಹೆಂಗೆ ಡ್ಯಾಮ್ ಹೊಡೆಯುತ್ತೆ ಅಂತ ಧಮಾರ ಅಂತ ಹೊಡೆದ್ಬಿಡಲ್ಲ. ಮೊದಲೇನೋ ಸೀನಲ್ಲಿ ಆಗ್ತಾ ಇರುತ್ತೆ, ಆಮೇಲೆ ಮಳೆ ಬರ್ತಾ ಇದ್ದಾಗ ಈ ಡ್ಯಾಮಲ್ಲಿ ನೀರು ಕೊಂಚ ತೊಟ್ಕೊಂತ ಜಿನುಗ್ತಾ ಇರುತ್ತೆ. ಆ ನೀರು ಜಿನುಗ್ತಿರೋದು ಜಾಸ್ತಿ ಆಗುತ್ತೆ, ಜಾಸ್ತಿ ಬರುತ್ತೆ, ಆಮೇಲೆ ಇನ್ನೂ ಜಾಸ್ತಿ ಬರುತ್ತೆ. ಈ ಥರದ್ದನ್ನು ಸೀನುಗಳು ಹೇಳ್ತಿರುವಾಗ ಮಧ್ಯದಲ್ಲಿ ತೋರಿಸಿ ಯಾಕೆ ತೋರಿಸ್ತಾ ಇದ್ದಾನೆ ಅಂತ ಅನ್ಕೋಬೇಕು ಜನ. ಆಮೇಲೆ ಕೊನೆಗೆ ಗೊತ್ತಾಗುತ್ತೆ, ಅಯ್ಯಯ್ಯೋ ಡ್ಯಾಮ್ದು ಅಂತ ನೀರು ಹೊಡ್ಕೊಂಡು ಬರ್ತಾ ಇದೆ ಅಂತ. ಆಮೇಲೆ ಡ್ಯಾಮ್ ಹೊಡೆದೋಗುತ್ತೆ. ಇದನ್ನು ಹಂತವಾಗಿಯೇ ತೆಗೆದಿದ್ದೀವಿ. ಆಮೇಲೆ ಡ್ಯಾಮ್ ಕೂಡ ಒಡೆಯೋದನ್ನು ಕೂಡ ತೆಗೆದಿದ್ದೀವಿ. ಹೊಡಿದ್ದು ಭಾಳ ಒಂದು ನಮ್ಮ ಆರ್ಟ್ ಡೈರೆಕ್ಟ್ರು ಹೇಳಿದ್ರು ಹೊಡಿಬೇಕು ಅಂತ, ಮಾಡೋಣ ಅಂತ ಹೇಳಿದ್ರು. ನೀವು ನಮಗೊಂದು ಇದಕ್ಕೆ ಸ್ವಿಮ್ಮಿಂಗ್ ಪೂಲ್ ಬೇಕು. ಒಂದು ಸ್ವಿಮ್ಮಿಂಗ್ ಪೂಲ್ ನೋಡಿದ್ವು. ಮದ್ರಾಸಲ್ಲಿ ವಾಸು ಸ್ಟುಡಿಯೋ ಅಂತ ಇತ್ತು, ಅಲ್ಲೇ ಭಕ್ತ ಕುಂಬಾರ ಅದು ಇದು ಮಾಡಿದ್ದು. ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ಆ ಸ್ವಿಮ್ಮಿಂಗ್ ಪೂಲ್ಗೆ ನೀರು ಎಷ್ಟು ಬೇಕೋ ಅಷ್ಟು ತುಂಬಿಸಿ, ಆಮೇಲೆ ಅದಕ್ಕೆ ಡ್ಯಾಮ್ ಥರ ಕಟ್ಟಿ ಅದನ್ನು ಹೊಡಿಬೇಕು. ಸೊ ಟೈಮ್ ಬಾಂಬ್ ಇಟ್ಟು ಅದನ್ನು ಇಟ್ಕೆಯಲ್ಲಿ ಕಟ್ಟಿದ್ವಲ್ಲ ಅದನ್ನು ಹೊಡಿಬೇಕು. ಆಮೇಲೆ ಬಾಂಬ್ ಬಿಟ್ಟು ಅದನ್ನು ಬ್ಲಾಸ್ಟ್ ಮಾಡೋದು. ನಾವು ಎಷ್ಟು ಯೂಸ್ ಮಾಡಿದ್ವು ಅಂದರೆ, ಬ್ಲಾಸ್ಟ್ ಮಾಡಿ ನೀರು ಬರೋಕ್ಕೆ ಶುರು ಆಗುತ್ತಲ್ಲ ಅಷ್ಟೇ, ಆಮೇಲೆಲ್ಲ ತೋರಿಸ್ಬಾರ್ದು. ಆಮೇಲೆ ಇಟ್ಟಿಗೆ ಪಟ್ಟಿಗೆ ಎಲ್ಲ ಬೀಳ್ತಾ ಇರುತ್ತೆ, ಆಮೇಲೆ ಅದಿರೋದು ಇಲ್ಲ. ನಾವು ಬೇಕಾಗಿದ್ದೇನೋ ಡ್ಯಾಮ್ ಹೊಡಿದು ನೀರು ಗಶ್ ಅಂತ ಬರಬೇಕು. ನಾವು ಅಷ್ಟೇ ತೊಗೊಂಡಿದ್ದು. ಇವತ್ತು ನೋಡಿದ್ರು ಕೂಡ ಅಷ್ಟೇ ನಿಮ್ಗೆ ಇಟ್ಟಿರೋದು. ಆಮೇಲೆ ನೀರು ಬರೋಕ್ಕೆ ಶುರು ಆಗ್ಬಿಡುತ್ತೆ, ಹೊಚ್ಕೊಂಡು ಬರೆಯೋದು. ಆಮೇಲೆ ಮನೆ ಇದಾಗ್ಬಿಡೋದು,
ಮನೆ ಮುಳುಗೋದು ಅದನ್ನು ಕೂಡ ಹಂತ ಹಂತವಾಗಿ ತೆಗೆದಿದ್ದೆ. ನಮಗೊಂದು ಅದು ಒಂಥರ ಇಂಜಿನಿಯರಿಂಗ್ ಸ್ಕಿಲ್ ಪಿಕ್ಚರ್. ನಮಗೆ ಇಂಜಿನಿಯರಿಂಗ್ ಸ್ಕಿಲ್ ನಮಗೆಲ್ಲರೂ ಕೂಡ ಒಂದು ಎಷ್ಟೋ ಈ ಒಂದು 10-15 ದಿವಸ ಬರೀ ಕಾವೇರಿ ನೀರಲ್ಲೇ ಇದ್ದಿದ್ದಾಯ್ತು ನಾವೆಲ್ಲ. ಅಲ್ಲೇನೆ ಎಲ್ಲಾನು ಮಾಡ್ಕೊಳ್ಳೋದೆ. ಸೊ ಮನೆನೂ ಅಷ್ಟೇ, ಮನೆ ತಾರಸಿ ಕಾಣಬೇಕು ಅಲ್ಲಿವರೆಗೂ ಇಟ್ಟು, ಆಮೇಲೆ ತಾರಸಿ ಮುಳುಗಬೇಕು, ಆಮೇಲೆ ಮೇಲ್ಗಡೆ ಮೇಲ್ಛಾವಣಿ ಅದೂ ಮುಳುಗಬೇಕು. ಸೊ ಎಲ್ಲನೂ ಹಂತ ಹಂತವಾಗಿ ಮನೇನ ಕಟ್ಟಿ ತಳ್ಳಿ ನಮ್ಗೆ ಯಾವ ಲೆವೆಲ್ ಬೇಕೋ ಅಲ್ಲಿವರೆಗೂ ಮನೇನ ತಳ್ಕೊತಾ ಇದ್ದು. 8-10 ಜನ ಇಟ್ಕೊಂಡು ಹಾರೆ ಪಿಕಾಸಿ ಎಲ್ಲ ಇಟ್ಕೊಂಡು ತಳ್ಳೋದು. ಮನೆಯಲ್ಲಿ ಕಟ್ಟಿದ್ದು ಅದು ನೀರಲ್ಲೇನೆ ಓವನ್ ತುಂಬ ಚೆನ್ನಾಗಿ ಮಾಡಿತ್ತು ಅದು. ಇವತ್ತು ನೋಡಿಬೇಕಾದ್ರೆ ನೀವು ಹೋಗಿ ಯು ವಿಲ್ ಬಿ ಥ್ರಿಲ್ ಟು ಸಿ ದ್ಯಾಟ್. ಸೊ ನಾನು ಹೇಳಿದಲ್ಲ, ಇಂಜಿನಿಯರಿಂಗ್ ಸ್ಕಿಲ್ ಅದು ನಮಗೆಲ್ಲ ಇವತ್ತಿನ ದಿವಸಕ್ಕೆ ಅದು ಇಟ್ಸ್ ಒಂದು ಒಳ್ಳೆ ಫೌಂಡೇಶನ್. ಸೊ ಅದಾಗುತ್ತೆ. ಇಷ್ಟಿದ ಅಂತಲ್ಲ ಇದು, ಐ ಥಿಂಕ್ ಮೇ ಬಿ 10-15 ಡೇಸ್ ತೆಗೆದಿರ್ಬೇಕು. ಬಟ್ ಅದೇ ಹೈಲೈಟ್ ಆಫ್ ದಿ ಪಿಕ್ಚರ್. ಅಯ್ಯೋ ಇದು ಇಷ್ಟಕ್ಕೂ ನೈಟ್ ಎಫೆಕ್ಟು ಕೆಲವೆಲ್ಲ ತುಂಬ ಮಜವಾಗಿತ್ತು. ಆಮೇಲೆ ನಮ್ಮ ರಾಜಾರಾಮಣ್ಣನ ಫೋಟೋಗ್ರಫಿ ಎಕ್ಸ್ಟ್ರಾರ್ಡನರಿ. ಆಮೇಲೆ ನೀರು ಬೋಟ್ ಒಳಗೆ ಮುಳುಗುತ್ತಲ್ಲ, ನೀರು ಬೋಟ್ ಹಿಂಗೆ ಹೋಗ್ತಾ ಇರುತ್ತಲ್ಲ, ಅದಕ್ಕೆ ಒಂದು ದೊಡ್ಡದು ಗ್ಲಾಸ್ ಇದು ಮಾಡಿ ಬಾಕ್ಸ್ ಮಾಡಿ, ಗ್ಲಾಸ್ ಬಾಕ್ಸ್ ಒಳಗೆ ಏರ್ ರಿಫ್ಲೆಕ್ಸ್ ಕ್ಯಾಮ್ರಾ ವಿತ್ ಕ್ಯಾಮ್ರಾಮನ್ ನೀರು ಇಳಿಸಿ, ಅದಕ್ಕೆ ಕೌಂಟ್ರ್ ವೆಯ್ಟ್ ಕಲ್ಲು ಕಟ್ಟಿ, ಯಾಕೆಂದರೆ ಅದು ನೀರು ಕಾಣಿಸ್ಬೇಕಲ್ಲ, ನೀರು ಮುಳುಗಿರ್ಬೇಕಲ್ಲ. ಸೊ ಕ್ಯಾಮ್ರಾ ಆ ಲೆವೆಲ್ಗೆ ಅದನ್ನು ಮುಳುಗಿಸಿ ಅವನು ಕ್ಯಾಮ್ರಾ ಅಲ್ಲಿ ಇಟ್ಕೊಂಡು, ರಾಜಾರಾಮ್ ಇಲ್ಲ ಸತೀಶ್ ಅಂತ ಒಬ್ಬ, ತುಂಬ ಮಜಾ ಇದೆ. ಗ್ಲಾಸ್ ಬಾಕ್ಸು ಅದರಲ್ಲಿ ಅವನು ಕೂಡಿಸಿ, ಯಾಕೆಂದ್ರೆ ಅದನ್ನ ನೀರಲ್ಲಿ ಇಡಬೇಕು ಅದನ್ನು, ಗ್ಲಾಸ್ ಬಾಕ್ಸ್ನ. ಭಾಳ ಮಜಾ ಇದೆ ಅದನ್ನು. ಸೊ ಎಲ್ಲ ನಾವು ಕಲ್ತ್ಕೊಳ್ಳೋಕ್ಕೆ ಭಾಳ ಇದಾಯಿತು. ನಾವೇ ಪ್ರತಿ ದಿವಸ ನೀರು ಇಷ್ಟು ನೀರಲ್ಲೇ ಇರೋದು. ಮನೇಲೆ ಮಲ್ಕೊಂಡ್ರು ಕೂಡ, ಮಲಗಿದ್ರು ಕೂಡ ನಾವು ನೀರಲ್ಲಿ ತೇಲ್ದಂಗೆ ಇರೋದು ಎಲ್ರಿಗೂ. ಇಲ್ಲೇ ಹೊರಗಡೆ ಬರೋದು, ತಿನ್ನೋದು, ಪುನಃ ಹೋಗೋದು, ನೀರಲ್ಲೇ ಇರ್ತಿದ್ವು. ಕಾಫಿ ಕೆಟ್ಲು ಬರೋದು, ಕಾಫಿ ಕುಡಿಸೋರು, ಹೋಗೋರು. ಆ ಥರ ಅದ್ಧೂರಿಯಾಗಿತ್ತು. ಚಿತ್ರನೇ ಚಿತ್ರ. ಭೂತಾಯನ ಮಗ ಎಕ್ಸ್ಟ್ರಾರ್ಡಿನರಿ ಮೂವಿ. ಕಲೆಕ್ಷನ್ನು ಎದ್ವಾ ತದ್ವಾ. ಸ್ಟಾರ್ ಯಾರೂ ಇಲ್ಲ, ಇಷ್ಟೇ ಚಿಕ್ಕ ಸ್ಟಾರ್ಗಳು. ಆಮೇಲೆ ಬಾಲಣ್ಣ ಅವರಿದ್ದರು, BM ವೆಂಕಟೇಶ್ ಇದ್ದರು, ದಿನೇಶ್ ಇದ್ದರು, ಆಮೇಲೆ ಶ್ಯಾಮ್ ಇದ್ದ. ಹೀಗೆ ಒಂದು 5-6 ಜನ. ಅದೆಲ್ಲ ಏನು ಅಂದರೆ ಇವನ್ ಫ್ರೆಂಡ್ಸ್ಗಳು, ಗುಳ್ಳನ್ ಫ್ರೆಂಡ್ಸ್ಗಳು, ಇವ್ರಿಗೆ ಎನಿಮಿಗಳು ಅವರೆಲ್ಲ. ಭಾಳ ಚೆನ್ನಾಗಿದೆ ಅದು. ಯಾವಾಗ ನೋಡೋ ಅವ್ರು ಭಂಗಿ ಹೊಡಿತಾ ಇರ್ತಾರೆ. ಭಂಗಿ ಯಾಸೇದ ಬೇಕಣ್ಣ, ಅದರಲ್ಲಿ ಗುಂಗಿ ಇದೆ ನೋಡಣ್ಣ ಅಂದ್ಬಿಟ್ಟು ಭಂಗಿ ಯಾಸೇದಣ್ಣ ಅಂತ ಕೊಟ್ಟರೆ, ಇನ್ನೊಬ್ಬ ತೊಗೊಂಡಿದ್ದೇನೆ ಭಂಗಿನ ತೊಗೊಂಡ್ಬಿಟ್ಟು ಅವನು ಎಳೆದ್ಬಿಟ್ಟು ಹೇಳವ. ಇದು ಭಾಳ ಅವ್ರ ಇಂಟ್ರಡಕ್ಷನ್ಗಳು ಭಾಳ ಮಜಾ ಇದೆ. ಬಟ್ ಲೋಕನಾಥ್ ಪಾತ್ರ ಚೆನ್ನಾಗಿದೆ. ಲೋಕನಾಥ್ ಒಬ್ರು ಇವರು, ಅದು ಉಪ್ಪಿನಕಾಯಿ ಇದು ಚಪ್ಪಲಿ ಹೊಲಿಯವರು ಚಮ್ಮಾರನ, ಆ ಕೆಲಸ ಅವ್ರಿಗೆ ಭಾಳ ಚೆನ್ನಾಗಿದೆ. ಒಂದೇ ಒಂದು ಜಿಸ್ಟ್ ಏನು ಅಂತ ಹೇಳಿದ್ರೆ, ಯಾರು ಕೋರ್ಟ್ ಮೆಟ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಮೊದಲು ದುಡ್ಡಿರೋನು ಹೋಗ್ತಾನೆ ಇರ್ತಾನೆ, ದುಡ್ಡು ಇಲ್ಲದೆ ಇದ್ದವನು ಬೇಬಾಸ್ ಆಗ್ಬಿಡ್ತಾನೆ. ಹನುಮಂತಾಚಾರ್ಯ ಬಟ್ಟೆ ಇಲ್ಲದೆ ಇರ್ತಾನೆ. ಇವನು ಕೇಸ್ ತಗೊಂಡು, ಲೋಕೇಶ್ ಕೇಸ್ ತಗೊಂಡು ಅವನು ಮನೆ ಕಾರು ಎಲ್ಲ ಆಗೋಗ್ಬಿಡುತ್ತೆ. ಅವನು ಎದುರುಗಡೆ ಮನೆಯವನು ಗುಳ್ಳಂದು ಕಂಪ್ಲೀಟ್ ಹೊಟ್ಟೋಗಿ ಚಪ್ಪಲಿನೂ ಇರಲ್ಲ. ಅವನು ಕಾರಲ್ಲಿ ಹೋಗ್ತಾನೆ, ಇವನು ಕಿತ್ತೋಗಿರೋ ಚಪ್ಪಲಿನೂ ಇಲ್ಲ, ಇವನಿಗೆ ಮನೇನೂ ಹೋಗುತ್ತೆ. ಈ ಥರ ಕೆಲವು ಪಾಯಿಂಟ್ಸ್ಗಳೆಲ್ಲ ಭಾಳ ಮಜಾ ಇದೆ. ಆಮೇಲೆ ಅಷ್ಟೇ, ಮನೆ ಎಲ್ಲನೂ ಲೂಟಿ ಮಾಡಿಬಿಡ್ತಾರೆ ಇವ್ರುಗಳೆಲ್ಲನೂ. ಲೂಟಿ ಮಾಡಿಬಿಟ್ರೆ, ಎಲ್ಲರೂ ಲೂಟಿ ಮಾಡಿದ್ರೆ ಆಮೇಲೆ ಕೊನೆಗೆ ಬುದ್ಧಿ ಬಂದು ಎಲ್ಲರೂ ವಾಪಸ್ ತಂದುಕೊಡ್ತಾರೆ. ವಾಪಸ್ ತಂದುಕೊಟ್ಟಾಗ ಲೋಕನಾಥ್ ಕ್ಯಾರೆಕ್ಟರ್ ಮಾತ್ರ ಒಂದು ಚೆನ್ನಾಗಿದೆ. ಬುದ್ಧಿಯವರೇ ನಾನು ತೊಗೊಂಡೋಗಿರ್ತಾರಲ್ಲೇ ಇಲ್ಲ ಅಂತ. ಏನೋ ಒಂದು ಉಪ್ಪಿನಕಾಯಿ, 500 ಮನೆ ಉಪ್ಪಿನಕಾಯಿ ಚೆನ್ನಾಗಿತ್ತು, ತಿಂದ್ಬಿಟ್ಟೆ ಎಲ್ಲ ಖಾಲಿ ಆಗೋಯ್ತು, ಜಾಡಿ ತಿಂದಿನಿ ತಗೊಳ್ಳಿ ಅಂತಾನೆ. ಎಲ್ಲನೂ ಅಷ್ಟೇ. ಪಿಕ್ಚರಲ್ಲಿ ನೀವು ಏನು ಸೀನ್ ತಗೊಳ್ಳಿ, ಅದನ್ನ ನೈಲ್ ಮಾಡಿಬಿಡ್ತೇನೆ ನಮ್ಮನ್ನು. ದುಡ್ಡಿಲ್ಲ, ಊಟಕ್ಕೆ ಹೋಗ್ತಾರೆ, ಒಂದು ಟಿಕೆಟ್ ತೊಗೊಂಡಿದ್ದಾನೆ 5 ಜನ ಊಟ ಮಾಡ್ತಾರೆ. ಇವತ್ತು ಕೂಡ ಅದು ಫೇಮಸ್ ಅದು. ಸೊ ಈ ಥರ ಎಲ್ಲ ಚೆನ್ನಾಗಿದ್ದರಿಂದ ಭೂತಾಯನ ಮಗ ಅದ್ಧೂರಿಯಾಗಿ ಓಡ್ತು. ಈ ಸಿನಿಮಾ ಆದ್ಮೇಲೆ 4 ಜನ ಒಟ್ಟಿಗೆ ಮಾಡಲಿಲ್ಲ. ಇನ್ನೊಂದು ಸಿನಿಮಾ ಮಾಡಿದ್ರು. ಯಮಲೋಕದಲ್ಲಿ ರಾಜ, ನಾರದ ವಿಜಯ. 4 ಜನ ಸೇರ್ ಮಾಡಿದ್ರು. ನಾರದ ವಿಜಯ. ಅದು ಎಲ್ಲದಕ್ಕಿಂತ ಮುಂಚೆ ಇದಾದ್ಮೇಲೆ ಇಮಿಡಿಯೇಟ್ ಹೇಮಾವತಿ ಅಷ್ಟೇ ಅಂತ ಕಾಣಿಸುತ್ತೆ. 3-4 ಹೇಳಿದೆ ನಾನು. ನಾರದ ವಿಜಯ ಚೆನ್ನಾಯ್ತು ಅಂತ, ಭಾಳ ಮಜಾ ಆಯ್ತು. ನಾರದ ವಿಜಯ, ಭೂಲೋಕದಲ್ಲಿ ಯಮರಾಜ
ಸೂಪರ್ ಅದು. ಸೊ ಈ ಥರ ಆಮೇಲೆ ಸಿದ್ಧಗಂಗಣ್ಣ ಇವರು ಅಷ್ಟೆಲ್ಲ ಏನಾಗೋಯ್ತು ಅಂದರೆ ಎಲ್ಲ ಮಾಡಿ 3-4 ಪಿಕ್ಚರ್ ಅವರುಗಳು ಅದ್ದೂರಿಯಾಗಿ ಮಾಡಿದ್ರು, ಚೆನ್ನಾಗಾಯಿತು. ಇಷ್ಟರಲ್ಲಿ ಏನಾಯಿತು ಏನು ಕತೆನೋ ಇನ್ನೊಂದು ಯಾವುದೋ ಒಂದು ಸಿನಿಮಾ ಮಾಡಿದ್ರು, ಅದು ಹೋಗಲಿಲ್ಲ, ಅಟ್ರ್ ಫ್ಲಾಪ್ ಆಗೋಯ್ತು. ಸೊ ಅವಾಗ ಏನಾಯಿತು ಅಂದರೆ ಐ ಥಿಂಕ್ ವರದಣ್ಣ ಅವ್ರಿಗೆ ಮೈಸೂರು ಇಲ್ಲದೆ ಊಟಾಯಿತು. ಐ ಥಿಂಕ್ ಹಾರ್ಟ್ ಅಟ್ಯಾಕೋ ಏನೋ ಆಗೋಯ್ತು. ಸೊ ಆಸ್ಪತ್ರೆಗೆ ಸೇರಿಸಿದ್ರು. ಇಲ್ಲಿವರೆಗೂ ಅಣ್ಣ ತಮ್ಮಂದ್ರನ್ನ ಮೀಟ್ ಮಾಡೋದು ಇರಲಿಲ್ಲ. ಯಾವಾಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತಮ್ಮ ಅಂತ ಗೊತ್ತಾದ ತಕ್ಷಣವೇ ಶ್ರೀರಾಮಚಂದ್ರ ಓಡ್ ಬಂದು ಆಸ್ಪತ್ರೆಯಲ್ಲಿ ಇದ್ದು ನೋಡಿಕೊಂಡು ಅವನಿಗೆ ಬೆಂಗಳೂರಿಗೆ ಏನೇನು ಬೇಕೋ ಅದೆಲ್ಲ ನೋಡಿಕೊಂಡು ಆಮೇಲೆ ಅವ್ರನ್ನ ಇದು ಮಾಡಿಕೊಂಡು ಆಸ್ಪತ್ರೆ ಬಿಲ್ಲು ಗಿಲ್ಲು ಎಲ್ಲನೂ ಕ್ಲಿಯರ್ ಮಾಡಿ ಆಮೇಲೆ ಐ ಥಿಂಕ್ ಇವ್ರ ಪಾರ್ಟ್ನರ್ಶಿಪ್ಪಲ್ಲಿ ಏನೇನು ವ್ಯತ್ಯಾಸ ಇತ್ತೋ ಏನೇನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಬಿಟ್ಟು ದುಡ್ಡು ಕೊಡಬೇಕಾಗಿತ್ತು, ಲಾಸ್ ಆಗೋಯ್ತು ಪಿಕ್ಚರು. ಕೊಡಬೇಕಾಗಿದ್ದೆಲ್ಲ ಕೊಟ್ಟು ತಮ್ಮನ್ನು ಬಿಡಿಸಿ ತಮ್ಮನ್ನು ಕರ್ಕೊಂಡು ಹೊರಟೋದ್ರು. ಎಷ್ಟಿತ್ತು ಸಾಲ? ಗೊತ್ತಿಲ್ಲ ಎಷ್ಟು ಅಂತ ಅವಳು ಗೊತ್ತಿಲ್ಲ. ಧರ್ಮ ಇಲ್ಲಿ ಬೇರೆನೇ ಇದ್ರು, ಇಲ್ಲೇನೇ ಇದ್ದು ನೋಡ್ಕೊಂಡ್ರು. ಇಲ್ಲೇನೆ ಬೇರೆ ಮನೆ ಇತ್ತಲ್ಲ. ಸಾಲ ವರ್ಧಪ್ಪನ ಸಾಲ ಎಲ್ಲ ಅಣ್ಣವ್ರು ತೀರಿಸಿತ್ತು. ಓಯ ಎಷ್ಟು ವರ್ಷದ ದೂರ ಇತ್ತು? ಮೇ ಬಿ 3-4 years ಇರಬೇಕು ಅನ್ಸುತ್ತೆ. ಅದನ್ನು ಲೆಕ್ಕನ ಇರ್ತಾ ಇರಲಿಲ್ಲ ನಾವು. ಯಾಕೆ ನಾವು ಇಲ್ಲೂ ಓಡಾಡ್ತಾ ಇದ್ದೆ, ನಾನು ಅಲ್ಲೂ ಓಡಾಡ್ತಾ ಇದ್ದೆ, ಇಲ್ಲೂ ಕೆಲಸ ಮಾಡ್ತಾಯಿದ್ದೆ. ರಾಜ್ಕುಮಾರದ ಅಲ್ಲಿ ಕೂಡ ನಾನು ಕೆಲಸ ಮಾಡ್ತಾಯಿದ್ದೆ. ನಾವು ಏನೂ ಹೇಳ್ತಾನೂ ಇರಲಿಲ್ಲ, ಏನೂ ಮಾಡ್ತಾನೂ ಇರಲಿಲ್ಲ. ಬಟ್ ಆಮೇಲೆ ವರ್ಧಪ್ಪನವ್ರನ್ನ ಪುನಃ ಸ್ಟೋರಿ ಕನ್ಸಲ್ಟಿಂಗ್ಗೆ ಅದಕ್ಕೆ ಇದಕ್ಕೆ ಅಣ್ಣವ್ರ ಮನೇಲಿ ಪುನಃ ಅವ್ರು ಬೇಕಾಗಿ ಅಣ್ಣವ್ರನ್ನ ನೋಡಿಕೊಂಡ್ರು. ಆಮೇಲೆ ಮನೇಲಿ ತಮ್ಮನಿಗೆ ಈ ಥರ ಕಷ್ಟಪಡೋದು ಬೇಡ ಅಂದಿದ್ದಾನೆ ಒಂದು ದೊಡ್ಡ ಪ್ಯಾಲೇಸ್ ಆರ್ಚರ್ಡಲ್ಲೇ ಅವ್ರ ಮನೆ ಹತ್ರನೇ ತಮ್ಮನಿಗೊಂದು ಮನೆ ತೆಕ್ಕೊಟ್ರು, ಅದನ್ನು ಆಲ್ಟ್ರೇಷನ್ ಮಾಡಿಸ್ಕೊಟ್ರು. ಇಂಡಸ್ಟ್ರಿಗೆ ಯಾರೂ ಬರಲಿಲ್ಲ, ಎಲ್ಲ ಹೆಣ್ಮಕ್ಳು, ಯಾರು ಗಂಡು ಮಕ್ಕಳಿಲ್ಲ ವರ್ಧಪ್ಪನವ್ರಿಗೆ. ಐ ಥಿಂಕ್ 4 ಜನನ ಏನೋ, ಎಲ್ಲರೂ ನನ್ನ ಕಂಡ್ರೆ ತುಂಬ ಇಷ್ಟಪಡೋರು. ಸೊ 4 ಜನ ಹೆಣ್ಮಕ್ಳು, ಮಿಕ್ಕಿದ್ದು ಅಣ್ಣವ್ರ ಜೊತೆನೇ ಕೆಲಸ ಮಾಡ್ತಾಯಿದ್ರು, ಚೆನ್ನಾಗೇ ಇದ್ರು.